ಬೆನ್ನು ನೋವಿನ ಕಾರಣ ನೀಡಿ ಆಸ್ಪತ್ರೆ ಸೇರಿರೋ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಿದೆ. ಹೈಕೋರ್ಟ್ನಲ್ಲಿ ಇವತ್ತು ನಡೆದ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. ವಾದ ಪ್ರತಿವಾದ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ಟೆನ್ಷನ್. ದರ್ಶನ್ ಪರ ಸಿಬಿ ನಾಗೇಶ್ ಪ್ರಬಲ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅನಾರೋಗ್ಯ ಕಾರಣ ನೀಡಿ ಮಧ್ಯಂತರ ಜಾಮೀನು ಪಡೆದಿರುವ ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ಟೆನ್ಷನ್ ಎದುರಾಗಿದೆ. ಇಂದು ದರ್ಶನ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಸಿವಿ ನಾಗೇಶ್ ರೇಣುಕಾಸ್ವಾಮಿಯನ್ನ ಟೀಕಿಸುವ ಮೂಲಕವೇ ವಾದ ಮಂಡನೆ ಆರಂಭಿಸಿದ್ರು. ಪ್ರಾಸಿಕ್ಯೂಷನ್ ಸಂಗ್ರಹಿಸಿರುವ ಸಾಕ್ಷ್ಯಾಧಾರಗಳನ್ನೇ ಮುಂದಿಟ್ಟುಕೊಂಡು ಇದು ಕಿಡ್ನಾಪ್ ಕೇಸ್ ಅಲ್ಲ, ದರ್ಶನ್ ವಿರುದ್ಧ ಸಾಕ್ಷ್ಯಾಧಾರ ಸೃಷ್ಟಿಸಲಾಗಿದೆ, ವಶಪಡಿಸಿಕೊಂಡ ಬಟ್ಟೆ ಶೂಗಳಲ್ಲಿ ರಕ್ತದ ಕಲೆಯೇ ಇರಲಿಲ್ಲವೆಂದು ವಾದ ಮಂಡಿಸಿದ್ದಾರೆ. ಆದರೆ ದರ್ಶನ್ ಸರ್ಜರಿ ಬಗ್ಗೆ ಆಗಲಿ ವೈದ್ಯಕೀಯ ಕಾರಣಗಳ ಬಗ್ಗೆ ಆಗಲಿ ವಾದ ಮಂಡಿಸಿಲ್ಲ. ಹಾಗಾದ್ರೆ ಇವತ್ತು ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ಅವರ ವಾದ ಹೇಗಿತ್ತು ಅಂತ ನೋಡೋದಾದ್ರೆ, ರೇಣುಕಾಸ್ವಾಮಿಗೆ ಮಹಿಳೆಯರ ಬಗ್ಗೆ ಯಾವುದೇ ಗೌರವವಿರಲಿಲ್ಲ. ಅಶ್ಲೀಲ ಸಂದೇಶಗಳನ್ನ ಕಳುಹಿಸುತ್ತಿದ್ದ. ಮೋಸದಿಂದ ಒತ್ತಾಯದಿಂದ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿಲ್ಲ. ತಾಯಿಗೆ ಕರೆ ಮಾಡಿ 4 ಮಂದಿ ಸ್ನೇಹಿತರೊಂದಿಗೆ ಹೋಗ್ತಿದ್ದೇನೆ ಎಂದು ಹೇಳಿ ಹೋಗಿದ್ದಾನೆ. ದಿನನಿತ್ಯ ಧರಿಸುವ ಯೂನಿಫಾರ್ಮ್ ಧರಿಸಿರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಬರುವುದಿಲ್ಲವೆಂದು ಹೇಳಿ ಹೋಗಿದ್ದಾನೆ. ಹೀಗೆಂದು ರೇಣುಕಾಸ್ವಾಮಿ ತಂದೆ ತಾಯಿಯ ಹೇಳಿಕೆ ಇದೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗುವಾಗ ದುರ್ಗಾ ಬಾರ್ಗೆ ಹೋಗಿ ಮದ್ಯ ಸೇವಿಸಿದ್ದಾರೆ. ರೇಣುಕಾಸ್ವಾಮಿಯೇ 640 ರೂಪಾಯಿ ಫೋನ್ ಪೇ ಮೂಲಕ ಹಣ ಪಾವತಿಸಿದ್ದಾನೆ. ಹೀಗಾಗಿ ಇದನ್ನ ಕಿಡ್ನಾಪ್ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಹೀಗಂತ ವಾದಿಸಿದ ನಾಗೇಶ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಯೇ ಇಲ್ಲ ಅಂತ ಪ್ರತಿವಾದಿಸಿದ್ದಾರೆ. ಅಲ್ಲದೆ ಸಾಕ್ಷ್ಯ ನಾಶವಾಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಮೃತದೇಹ ಸ್ಥಳಾಂತರ ಮಾಡುವುದು ಸಾಕ್ಷ್ಯ ನಾಶವಲ್ಲ. ಜೂನ್ 11ರಂದು ದರ್ಶನ್ ಬಂಧಿಸಿ ಹೇಳಿಕೆ ಪಡೆದರೂ ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನು ಮರುದಿನ ವಶಕ್ಕೆ ಪಡೆಯಲಾಗಿದೆ. ಪಿಎಸ್ಐ ವಿನಯ್ 122 ಕರೆಗಳನ್ನು A14 ಪ್ರದೋಷ್ಗೆ ಮಾಡಿದ್ದಾರೆ. ಕೃತ್ಯದ ಸ್ಥಳದ ಫೋಟೋ ಕಳುಹಿಸಿದ್ದಾರೆ. ಆದರೆ ಅವರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅವರಿಂದ ಫೋಟೋ ರಿಕವರಿ ಮಾಡಿಲ್ಲ. 2 ಮರದ ಕೊಂಬೆಗಳಲ್ಲಿ ರಕ್ತದ ಕಲೆ ಕಂಡು ಬಂದಿಲ್ಲ, FSL ವರದಿಯಲ್ಲಿದೆ. ಇತರೆ ವಸ್ತುಗಳಲ್ಲಿ ಸಿಕ್ಕ DNA ಮ್ಯಾಚ್ ಮಾಡಲು ಕಳುಹಿಸಬಹುದು. ಬಟ್ಟೆ ಒಗೆದ ಸುಶೀಲಮ್ಮ ಸರ್ಫ್ ಎಕ್ಸೆಲ್ ಹಾಕಿ ಕುಕ್ಕಿ ಒಗೆದಿದ್ದಾರೆ. ಹೀಗೆ ಕುಕ್ಕಿ ಒಗೆದ್ರೆ ರಕ್ತದ ಕಲೆ ಸಿಗಲು ಸಾಧ್ಯವೇ? ನೀವು ಕುಕ್ಕಿ ಎಂದು ಓದುತ್ತಿದ್ದೀರಾ. ಒಂದು ಬಾರಿ ಮಾತ್ರ ಕುಕ್ಕಿ ಎಂದು ಬರೆದಿದೆ. ಹೌದು, ಹೀಗೆ ಕುಕ್ಕಿ ಒಗೆದ್ರೆ ರಕ್ತದ ಕಲೆ ಸಿಗುವುದಿಲ್ಲ. ನಟ ಚಿಕ್ಕಣ್ಣ ಹೇಳಿಕೆಯಲ್ಲಿ ಸ್ಟೋನಿ ಬ್ರೂಕ್ಸ್ ಹೋಟೆಲ್ನಲ್ಲಿ ದರ್ಶನ್ ಸಂಜೆ 4:15ವರೆಗೂ ತಮ್ಮೊಂದಿಗೆ ಇದ್ರು ಎಂದಿದ್ದಾರೆ. ಹೀಗಾಗಿ ದರ್ಶನ್ ಶೆಡ್ಗೆ ತೆರಳಿದ್ದಾರೆ ಎಂಬುದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. ಹೀಗೆ ನಟ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಸಮಯದ ಅಭಾವದಿಂದ ಹೈಕೋರ್ಟ್ ವಿಚಾರಣೆಯನ್ನ ನವೆಂಬರ್ 28ಕ್ಕೆ ಮುಂದೂಡಿದೆ. ಅಂದು ದರ್ಶನ್ ಜಾಮೀನು ಅರ್ಜಿಯ ಭವಿಷ್ಯ ತೀರ್ಮಾನವಾಗಲಿದೆ. ರಮೇಶ್, TV9 ಬೆಂಗಳೂರು.